ಎಲ್ಲರಿಗೂ ನಮಸ್ತೆ. ನಮಗೆ ತಿಳಿದಿರುವ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಮೌನವಾಗಿ ಪ್ರವೇಶಿಸುತ್ತವೆ. ಅದು ಒಂದು ದಿನದಲ್ಲಿ ನಮ್ಮನ್ನು ಬದಲಾಯಿಸುವುದಿಲ್ಲ, ಆದರೆ ನಿಧಾನವಾಗಿ ನಮ್ಮ ಜೀವನದ ದಾರಿಯನ್ನು ಮಾರ್ಪಡಿಸುತ್ತದೆ. ಇದು ತಪ್ಪಿನ ಕಥೆಯಲ್ಲ, ಇದು ಹೋರಾಟದ ಕತೆ ಮತ್ತು ಚೇತರಿಕೆಯ ಸಾಧ್ಯತೆಯ ಕತೆ. ನಮಗೆ ಇಂದು ಒಂದು ಸಣ್ಣ ಕಥೆಯಿಂದ ಆರಂಭಿಸೋಣ. ಒಬ್ಬ ಯುವಕನಿದ್ದ. ಅವನ ಹೆಸರು ರಮೇಶ್. ಅವನಿಗೆ ಕನಸುಗಳಿದ್ದವು, ಹೊಣೆಗಾರಿಕೆಗಳಿದ್ದವು, ಕುಟುಂಬವೂ ಇತ್ತು. ಆದರೆ ದಿನದಿಂದ ದಿನಕ್ಕೆ ಅವನ ಜೀವನದಲ್ಲಿ ಒತ್ತಡ ಹೆಚ್ಚಾಗುತ್ತಿತ್ತು. ಮೊದಲಿಗೆ ಆ ಒತ್ತಡದಿಂದ ಹೊರಬರಲು ಅವನು ಮದ್ಯಪಾನವನ್ನು ಒಂದು ಪರಿಹಾರವಾಗಿ ಹಿಡಿದ. ಇದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಎಂದುಕೊಂಡ. ಒಂದು ದಿನ, 2 ದಿನ, ತಿಂಗಳುಗಳು ಕಳೆದವು. ಅವನು ಗಮನಿಸುವಷ್ಟರಲ್ಲಿ ಮದ್ಯಪಾನವೇ ಅವನ ದಿನಚರಿಯ ಭಾಗವಾಗಿತ್ತು. ನಿಧಾನವಾಗಿ ಬದಲಾವಣೆಗಳು ಕಾಣಲಾರಂಭಿಸಿದವು. ಕೋಪ ಹೆಚ್ಚಾಯಿತು, ನಿದ್ರೆ ಕಡಿಮೆಯಾಯಿತು, ಮಾತು ಕಡಿಮೆಯಾಯಿತು, ಕುಟುಂಬದೊಂದಿಗೆ ಅಂತರ ಹೆಚ್ಚಾಯಿತು. ಆದರೂ ಅವನು ತನ್ನೊಳಗೆ ಹೇಳಿಕೊಂಡ, ನನಗೆ ಏನೂ ಸಮಸ್ಯೆ ಇಲ್ಲ. ಆದರೆ ಒಂದು ದಿನ ಅವನಿಗೆ ತನ್ನದೇ ಮಾತುಗಳು ನಂಬಿಕೆ ಇಲ್ಲವೆನಿಸಿತು. ಕನ್ನಡಿಯ ಮುಂದೆ ನಿಂತು ಅವನು ಕೇಳಿಕೊಂಡ, ನಾನು ಬದುಕುತ್ತಿದ್ದೇನಾ ಅಥವಾ ಕೇವಲ ಬದುಕುಳಿಯುತ್ತಿದ್ದೇನಾ? ಆ ಪ್ರಶ್ನೆಯೇ ಮೊದಲನೆಯ ಹೆಜ್ಜೆಯಾಗಿತ್ತು. ರಮೇಶ್ ಸಹಾಯ ಕೇಳಿದ. ಮೊದಲ ಬಾರಿ ತನ್ನ ನೋವನ್ನು ಯಾರಾದರೂ ಕೇಳಿಸಿಕೊಂಡರೂ ನ್ಯಾಯವಿಲ್ಲದೆ, ದೋಷಾರೋಪಣವಿಲ್ಲದೆ. ಬದಲಾವಣೆ ತಕ್ಷಣ ಆಗಲಿಲ್ಲ. ಕೆಲವೊಮ್ಮೆ ಹಿಂದೆ ಬಿದ್ದ, ಕೆಲವೊಮ್ಮೆ ನಿರಾಶೆಯಾಯಿತು. ಆದರೂ ಪ್ರತಿದಿನ ಒಂದು ಸಣ್ಣ ಪ್ರಯತ್ನ. ಇಂದು ನಾನು ನನ್ನ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ಇದು ಕೇವಲ ರಮೇಶ್ನ ಕಥೆಯಲ್ಲ, ಇದು ನಮ್ಮ ಸುತ್ತಲೂ ಇರುವ ಅನೇಕ ಜನರ ಕತೆ. ಕೆಲವರು ಮದ್ಯಕ್ಕೆ ಅಂಟಿಕೊಂಡಿರಬಹುದು, ಕೆಲವರು ಡ್ರಗ್ಸ್, ಗ್ಯಾಮ್ಲಿಂಗ್, ಫೋನ್, ಆಹಾರ, ಕೆಲಸ ಮತ್ತು ಮಾನ್ಯತೆಗಾಗಿ ಹೋರಾಡುತ್ತಿರಬಹುದು. ಎಡಿಕ್ಷನ್ ಎಂದರೆ ದುರ್ಬಲತೆಯಲ್ಲ, ಅದು ಹಲವಾರು ಬಾರಿ ನೋವು, ಒತ್ತಡ, ಒಂಟಿತನ ಮತ್ತು ಪರಿಹಾರ ಹುಡುಕುವ ಪ್ರಯತ್ನ. ಅದು ನಿಧಾನವಾಗಿ ಮೆದುಳನ್ನು ಆವರಿಸಿ ಆಯ್ಕೆ ಮಾಡುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಆದರೆ ಒಂದು ಮುಖ್ಯ ಸಂದೇಶವಿದೆ. ಎಡಿಕ್ಷನ್ ಚಿಕಿತ್ಸೆಗೆ ಒಳಪಡುವ ಸಮಸ್ಯೆ. ಇದಕ್ಕೆ ಪರಿಹಾರವಿದೆ, ಸಹಾಯವಿದೆ, ಬೆಂಬಲವಿದೆ. ಟ್ರಿಗರ್ಸ್ ಗುರುತಿಸುವುದು, ಆರೋಗ್ಯಕರ ಜೀವನ ಶೈಲಿ ಕಲಿಯುವುದು, ಸಮಾಲೋಚನೆ, ಕುಟುಂಬದ ಬೆಂಬಲ, ಸರಿಯಾದ ರಿಹ್ಯಾಬಿಲಿಟೇಷನ್, ಇವು ಎಲ್ಲವೂ ವ್ಯಕ್ತಿಯನ್ನು ಮತ್ತು ಸ್ಥಿರ ಜೀವನದ ಕಡೆಗೆ ಕರೆದೊಯ್ಯುತ್ತವೆ. ಚೇತರಿಕೆ ಎಂದರೆ ಕೇವಲ ಮದ್ಯಪಾನವನ್ನು ನಿಲ್ಲಿಸುವುದಲ್ಲ, ಅದು ಆತ್ಮಗೌರವವನ್ನು ಮರುಕಟ್ಟುವುದು, ಸಂಬಂಧಗಳನ್ನು ಮರುಸೇರಿಸುವುದು, ಜೀವನಕ್ಕೆ ಹೊಸ ಅರ್ಥ ಕೊಡುವುದು. ನೀವು ಹೋರಾಡುತ್ತಿದ್ದೀರಾ? ನೀವು ಒಬ್ಬರಲ್ಲ. ಸಹಾಯ ಕೇಳುವುದು ಧೈರ್ಯ, ಮೌನವೇ ಪರಿಹಾರವಲ್ಲ. ಸರಿಯಾದ ಮಾರ್ಗದರ್ಶನ ಮತ್ತು ಬೆಂಬಲ ಇದ್ದರೆ ಪ್ರತಿ ವ್ಯಕ್ತಿಗೂ ಬದಲಾವಣೆಯ ಅವಕಾಶವಿದೆ. ಬಹುಶಃ ಇಂದು ನಿಮಗೆ ನಿಮ್ಮ ಜೀವನ ನಿಮ್ಮ ಕೈಯಿಂದ ಜಾರುತ್ತಿರುವಂತೆ ಅನಿಸಬಹುದು. ಬಹುಶಃ ನೀವು ಹಲವಾರು ಬಾರಿ ಇದರಿಂದ ಹೊರಬರಲು ಸಾಧ್ಯವೇ ಎಂದು ನಿಮ್ಮೊಳಗೆ ಕೇಳಿಕೊಂಡಿರಬಹುದು. ಆ ಪ್ರಶ್ನೆ ಬರುವುದು ಸೋಲಿನ ಸೂಚನೆಯಲ್ಲ, ಅದು ನಿಮ್ಮೊಳಗಿನ ಬದಲಾವಣೆಯ ಆಸೆ. ಯಾರು ಎಡಿಕ್ಷನ್ ಆಯ್ಕೆ ಮಾಡಿಕೊಳ್ಳುವುದಿಲ್ಲ, ಆದರೆ ಪ್ರತಿಯೊಬ್ಬರೂ ಚೇತರಿಕೆಯನ್ನು ಆಯ್ಕೆ ಮಾಡಬಹುದು. ಸರಿಯಾದ ಸಹಾಯ, ಸಮಯ ಮತ್ತು ಬೆಂಬಲವಿದ್ದರೆ ನೀವು ಮತ್ತೆ ನಿಮ್ಮ ಮೇಲೆ ನಂಬಿಕೆ ಇಡಬಹುದು. ನಿಮ್ಮ ಕುಟುಂಬದೊಂದಿಗೆ ಸಂಬಂಧಗಳನ್ನು ಮರುಕಟ್ಟಬಹುದು. ನಿಮ್ಮ ಜೀವನಕ್ಕೆ ಮತ್ತೆ ಅರ್ಥ ಕೊಡಬಹುದು. ಇಂದು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ನಾಳೆ ಹೊಸ ಬದುಕಿನ ದಾರಿಗೆ ನಿಮ್ಮನ್ನು ಕರೆದೊಯ್ಯಬಹುದು. ಈ ಕ್ಷಣದಿಂದ ಬದಲಾವಣೆ ಸಾಧ್ಯ, ಚೇತರಿಕೆ ಸಾಧ್ಯ, ಹೊಸ ಆರಂಭ ಯಾವಾಗಲೂ ಸಾಧ್ಯ. ನೆನಪಿರಲಿ.